ನಿನ್ನೆ ವಿಧಿವಶರಾದ ಹಿರಿಯ ನಟಿ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ಇವತ್ತು ನೆರವೇರಲಿದೆ. ಸರೋಜಾದೇವಿಯವರ ಹುಟ್ಟೂರಾದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ತೋಟದಲ್ಲಿರುವ ತಾಯಿ ರುದ್ರಮ್ಮ ಸಮಾಧಿ ಪಕ್ಕದಲ್ಲಿಯೇ ಅಂತ್ಯಕ್ರಿಯೆ ನೆರವೇರುತ್ತೆ. ಬೆಂಗಳೂರಿನಲ್ಲಿ ಸರೋಜಾದೇವಿಯವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅಂತಿಮ ದರ್ಶನ ಪಡೆಯಲಿದ್ದಾರೆ. ನಂತರ ಪಾರ್ಥಿವ ಶರೀರವನ್ನು ಚನ್ನಪಟ್ಟಣಕ್ಕೆ ರವಾನೆ ಮಾಡಲಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಕೊಡಿಗೆಹಳ್ಳಿ ತೋಟದಲ್ಲಿ ಅಪಾರ್ಟ್ಮೆಂಟ್ ಆಗಿದ್ದರಿಂದ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡೋಕ್ಕಾಗ್ತಾ ಇಲ್ಲ ಅಂತ ಸರೋಜಾದೇವಿಯವರ ಪುತ್ರ ಗೌತಮ್ ಹೇಳಿದ್ದಾರೆ. ಪತಿ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ ಮಾಡಬೇಕೆಂಬ ಆಸೆ ಅಮ್ಮನಿಗಿತ್ತು. ಆದರೆ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಸಾಧ್ಯವಾಗಲಿಲ್ಲ. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಗೌತಮ್ ತಿಳಿಸಿದ್ದಾರೆ. ಲೇಡಿ ಸೂಪರ್ ಸ್ಟಾರ್ ಎಂದೇ ಖ್ಯಾತಿಯ ಪಡೆದಿದ್ದಂತಹ ಬಿ ಸರೋಜಾದೇವಿಯವರು ಅಂತಿಮ ಯಾತ್ರೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮ ಯಾತ್ರೆ ವಾಹನವನ್ನು ಹೂಗಳಿಂದ ಸಿಂಗಾರ ಮಾಡಲಾಗ್ತಾ ಇದೆ. ವಾಹನದ ಮುಂದೆ ಹಿಂದೆ ಸರೋಜಾದೇವಿಯವರ ಭಾವಚಿತ್ರಗಳನ್ನು ಇರಿಸಲಾಗಿದೆ. ಬಗೆ ಬಗೆಯ ಹೂಗಳಿಂದ ಸಿಂಗರಿಸಲಾಗಿದೆ. ಬಿ ಸರೋಜಾದೇವಿಯವರ ಹುಟ್ಟೂರಲ್ಲಿ ನೀರವ ಮೌನ ಆವರಿಸಿದೆ. ಚನ್ನಪಟ್ಟಣ ತಾಲೂಕಿನ ದಶವಾರ ಮನೆ ಸ್ವಚ್ಛಗೊಳಿಸಲಾಗಿದೆ. ಕಾಂಪೌಂಡ್ ಮೇಲೆ ಸರೋಜಾದೇವಿಯವರ ಕುರಿತ ಕಲಾವಿದ ಬರಹ ಬರೆದಿದ್ದಾರೆ. ಸರೋಜಾದೇವಿ ಅಭಿನಯದ ಸಿನಿಮಾಗಳ ಹೆಸರುಗಳು, ವೈಯಕ್ತಿಕ ವಿವರ ಒಳಗೊಂಡಿರುವ ಬರಹಗಳು ಗೋಡೆಯಲ್ಲಿ ಮೂಡಿವೆ. ಬಿ ಸರೋಜಾದೇವಿಯವರು ನನಗೆ ತಾಯಿ ಸಮಾನರು ಅಂತ ಹಿರಿಯ ನಟ ಬಾಲರಾಜ್ ಹೇಳಿದ್ದಾರೆ. ಯಾವಾಗಲೂ ಬಂದು ನೋಡ್ತಾ ಇದ್ದೆ, ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ರು. ಸದಾಶಿವನಗರ ಮನೆಯಲ್ಲಿ ನನ್ನ ಮಗಳ ಮದುವೆ ಇನ್ವಿಟೇಷನ್ ಕೊಟ್ಟಿದ್ದೆ. ತುಂಬಾ ಪ್ರೀತಿಯಿಂದ ಮಾತನಾಡಿಸಿದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದಿದ್ದಾರೆ. ಸಿಗಂದೂರು ಸೇತುವೆ ಉದ್ಘಾಟನೆಯಾದರೂ ಪತ್ರ ಸಮರ ಮಾತ್ರ ನಿಲ್ತಾ ಇಲ್ಲ. ಪ್ರಧಾನಿ ಮೋದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಸಿಗಂದೂರು ಸೇತುವೆ ಉದ್ಘಾಟನೆ ವೇಳೆ ರಾಜ್ಯ ಸರ್ಕಾರವನ್ನು ಕಡೆಗಣನೆ ಮಾಡಲಾಗಿದೆ, ಶಿಷ್ಟಾಚಾರ ಪ್ರಕಾರ ನಡೆದುಕೊಂಡಿಲ್ಲ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ವಿರುದ್ಧ ದೂರು ನೀಡಿದ್ದಾರೆ. ಕಾರ್ಯಕ್ರಮ ಮುಂದೂಡುವಂತೆ ಕೇಳಿದ್ರೂ ಪರಿಗಣಿಸಲಿಲ್ಲ. ಇನ್ಮೇಲಾದರೂ ಹೀಗೆ ಆಗದಂತೆ ನೋಡಿಕೊಳ್ಳಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಎಂದು ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವವರಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ. ಮುಂದಾಗುವ ಸಮಸ್ಯೆ ಅರಿತು ಈಗಲೇ ಪರಿಹಾರ ಮಾಡಿಕೊಂಡ್ರೆ ಸೂಕ್ತ ಭವಿಷ್ಯ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಟೋ ಪ್ರಯಾಣ ದರ ಏರಿಕೆಯಾಗಿದೆ. ಕನಿಷ್ಠ ದರ 30 ರಿಂದ 36 ರೂಪಾಯಿಗೆ ಹೆಚ್ಚಳವಾಗಿದೆ. ಕನಿಷ್ಠ ಪ್ರಯಾಣ ದರದ ಬಳಿಕ ಪ್ರತಿ ಕಿಲೋಮೀಟರ್ಗೆ 15 ರಿಂದ 18 ರೂಪಾಯಿ ಏರಿಕೆಯಾಗಿದೆ. ಆಗಸ್ಟ್ 1 ರಿಂದಲೇ ಪರಿಷ್ಕೃತ ಆಟೋ ಪ್ರಯಾಣ ದರ ಅನ್ವಯವಾಗಲಿದೆ ಅಂತ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಟೋ ಕಾಯುವಿಕೆ ದರ ಮೊದಲ 5 ನಿಮಿಷ ಉಚಿತವಾಗಿರಲಿದೆ. 5 ನಿಮಿಷಗಳ ನಂತರ ಪ್ರತಿ 15 ನಿಮಿಷಕ್ಕೆ 10 ರೂಪಾಯಿ ವಿಧಿಸಲಾಗುತ್ತೆ. ಪ್ರಯಾಣಿಕರ ಲಗೇಜು ದರ ಮೊದಲ 20 ಕೆಜಿ ಉಚಿತವಾಗಿರಲಿದೆ. 20 ಕೆಜಿ ನಂತರ ಅಥವಾ ಅದರ ಭಾಗಕ್ಕೆ 10 ರೂಪಾಯಿ ನಿಗದಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡರ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಬೈಕ್ನಲ್ಲಿ ವೀಲಿಂಗ್ ಸ್ಟಂಟ್ ಬಳಿಕ ಇದೀಗ ಆಟೋದಲ್ಲೂ ವೀಲಿ ಮಾಡಿ ಹುಚ್ಚಾಟಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ರಸ್ತೆಯಲ್ಲಿ ಆಟೋ ಚಾಲಕನೊಬ್ಬ ಸಿನಿಮಾ ಸ್ಟೈಲ್ನಲ್ಲಿ ವೀಲ್ ಮಾಡಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕಲಬುರಗಿಯಲ್ಲಿ ಹಾಡಹಗಲೇ ಚಿನ್ನದಂಗಡಿಗೆ ನುಗ್ಗಿ ದರೋಡೆ ನಡೆಸಿದ ಕೇಸ್ನಲ್ಲಿ ಪ್ರಮುಖ ಆರೋಪಿಯನ್ನು ಬಂಧಿಸಲಾಗಿದೆ. ಮುಂಬೈಗೆ ತೆರಳಿದ್ದ ಕಲಬುರಗಿ ಪೊಲೀಸರ 2 ತಂಡಗಳು ದರೋಡೆ ಪ್ರಕರಣದ ಪ್ರಮುಖ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಲೂಟಿ ಮಾಡಿದ ಚಿನ್ನಾಭರಣ ಮಾರಾಟ ಮಾಡ್ತಾ ಇದ್ದ ಹೈದರಾಬಾದ್ ಮೂಲದ 2 ವಶಕ್ಕೆ ಪಡೆಯಲಾಗಿದೆ. ದಾವಣಗೆರೆಯ ಒಕ್ಕಡಗಾತ್ರಿಯಲ್ಲಿ ಅಂಗಡಿಗಳ ತೆರವಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಗ್ರಾಮ ಪಂಚಾಯಿತಿ ವಿರುದ್ಧ ರುಚಿಗೆದ್ದ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಪಂಚಾಯಿತಿ ಸಿಬ್ಬಂದಿ ಮತ್ತು ಅಂಗಡಿ ಮಾಲೀಕರ ನಡುವೆ ವಾಗ್ವಾದ ನಡೆದಿದೆ. ಅಂಗಡಿ ತೆರವು ಮಾಡಲು ಬಿಡಲ್ಲ ಅಂತ ಮಾಲೀಕರು ಪಟ್ಟು ಹಿಡಿದಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 18 ದಿನಗಳ ಕಾಲ ಕಳೆದಿದ್ದ ಭಾರತದ ಶುಭಾಂಶು ಶುಕ್ಲಾ ಇವತ್ತು ಭೂಮಿಗೆ ವಾಪಸ್ಸಾಗಲಿದ್ದಾರೆ. ಇಂದು ಮಧ್ಯಾಹ್ನ ಕ್ಯಾಲಿಫೋರ್ನಿಯಾದ ಪೆಸಿಫಿಕ್ ಸಮುದ್ರದ ಮೇಲೆ ಶುಕ್ಲಾ ಸೇರಿದಂತೆ 4 ಗಗನಯಾತ್ರಿಗಳಿರುವ ಕ್ಯಾಪ್ಸುಲ್ ಇಳಿಯಲಿದೆ. ಭಾರತೀಯ ಕಾಲಮಾನ 3 ಗಂಟೆ 1 ನಿಮಿಷಕ್ಕೆ ಕರಾವಳಿಯಲ್ಲಿ ಇಳಿಯಲಿದೆ. ನಿನ್ನೆ ಸಂಜೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಅನ್ಡಾಕಿಂಗ್ ಆಗಿದ್ದ ಕ್ಯಾಪ್ಸುಲ್ ನೌಕೆ ಸುದೀರ್ಘ 22 ತಾಸುಗಳ ಪ್ರಯಾಣ ಆರಂಭಿಸಿದೆ. ಹಲವು ಪ್ರಕ್ರಿಯೆಗಳ ಬಳಿಕ ಡ್ರ್ಯಾಗನ್ ನೌಕೆ ಕರಾವಳಿಯ ಸಮುದ್ರದಲ್ಲಿ 4 ಹೊತ್ತು ಇಳಿಯಲಿದೆ. ನಂತರ ಗಗನಯಾತ್ರಿಗಳನ್ನು ಸುರಕ್ಷಿತವಾಗಿ ಕರೆದೊಯ್ಯಲಾಗುತ್ತೆ. ಬಾಹ್ಯಾಕಾಶದಲ್ಲಿ 18 ದಿನಗಳ ಕಾಲ ಕಳೆದಿದ್ದ 4 ಗಗನಯಾತ್ರಿಗಳಿಗೆ 7 ಪುನಶ್ಚೇತನ ಶಿಬಿರ ನಡೆಯಲಿದೆ. ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು ವೈದ್ಯರ ತಂಡ ನೆರವಾಗಲಿದೆ. ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ.